ವಿಲ್ ಸ್ಟಾರ್ಟ್ ದ ಕ್ಲಾಸ್. ಓಂ ಶಾಂತಿ. ಏನೇನ್ ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ಅದಕ್ಕೆ ಟಿಪ್ಸ್ ಮತ್ತೆ ಕೆಲವೊಂದು ಉದಾಹರಣೆಗಳ ಜೊತೆಗೆ ಮತ್ತೆ ಯಾವ ತರ ನಾನು ರೂಲ್ಸ್ ಅಂತ ಹೇಳಲ್ಲ, ಅದಕ್ಕೆ ಸ್ಪಿರಿಚುಯಾಲಿಟಿಯಲ್ಲಿ ಅಥವಾ ಆಧ್ಯಾತ್ಮಿಕತೆಯಲ್ಲಿ ಮೇಲೆ ಬರ್ಲಿಕ್ಕೋಸ್ಕರ. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಸುಮಾರಷ್ಟು ಪಾಯಿಂಟ್ಸ್ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈ ಎನ್ಲೈಟನ್ಮೆಂಟ್ ಅಂತ ಹೇಳ್ತೀವಿ, ಅದರಲ್ಲಿ ಎರಡು ಟೈಪ್ ಇದೆ, ಎರಡು ವಿಧ ಇದೆ. ಒಂದು ಕಾನ್ಶಿಯಸ್ನೆಸ್ ಎನ್ಲೈಟನ್ಮೆಂಟ್ ಮತ್ತೆ ಇನ್ನೊಂದು ಎನರ್ಜಿ ಎನ್ಲೈಟನ್ಮೆಂಟ್. ಈ ಎನರ್ಜಿ ಎನ್ಲೈಟನ್ಮೆಂಟ್ ಏನಿದೆ, ಅದು ನಿಮ್ಮಲ್ಲಿ ಇರ್ತಕ್ಕಂಥ ಎನರ್ಜೀಸ್ ಮೇಲೆ ನೀವು ವರ್ಕ್ ಮಾಡಿದ್ರೆ, ಅದ್ರ ಮೇಲೆ ಕೆಲಸ ಮಾಡಿದ್ರೆ ಎನರ್ಜಿ ಎನ್ಲೈಟನ್ಮೆಂಟ್ ಆಗುತ್ತೆ. ಕಾನ್ಶಿಯಸ್ನೆಸ್ ಎನ್ಲೈಟನ್ಮೆಂಟ್ ಅನ್ನೋದು ಹೈಯೆಸ್ಟ್ ಎನ್ಲೈಟನ್ಮೆಂಟ್. ನಿಮ್ಮ ಕಾನ್ಶಿಯಸ್ನೆಸ್ ಅನ್ನೇ ಚೇಂಜ್ ಮಾಡುವ ಹಾಗೆ. ಈ ಎನ್ಲೈಟನ್ಮೆಂಟ್ ಆಗೋದು ಎಲ್ಲರಿಗೂ ಆಗುತ್ತೆ. ಎನ್ಲೈಟನ್ಮೆಂಟ್ ಅದು ಏನು ಕಷ್ಟಕರ ಕೆಲಸ ಅಲ್ಲ. ಆದ್ರೆ ಎನ್ಲೈಟನ್ಮೆಂಟ್ ಆದ ನಂತರ ಟ್ರಾನ್ಸ್ಫಾರ್ಮೇಶನ್ ಏನಿದೆಯಲ್ಲ, ಅದು ಇಂಪಾರ್ಟೆಂಟ್. ನಿಮ್ಮ ಸಂಸ್ಕಾರಗಳ ಬದಲಾವಣೆ ಎಷ್ಟರ ಮಟ್ಟಿಗೆ ಆಗಿದೆ, ಅದು ಇಂಪಾರ್ಟೆಂಟ್. ಎನ್ಲೈಟನ್ಮೆಂಟ್ ನೀವು ಕ್ಲಾಸಿಗೆ ಹೋದ್ರಿ, ಮುರಳಿ ಓದಿದ್ರಿ, ಅವರ ಇವರು ಏನಂತಾರೆ ವರಿಷ್ಠ ದೀದಿ ದಾದಿಗಳ ಕ್ಲಾಸ್ ಕೇಳಿದ್ರಿ, ಆ ಮೊಮೆಂಟಿಗೆ ಎನ್ಲೈಟನ್ಮೆಂಟ್. ಆದ್ರೆ ಅದರ ನಂತರ ನಿಮ್ಮ ಸಂಸ್ಕಾರಗಳಲ್ಲಿ ಎಷ್ಟು ಪರಿವರ್ತನೆ ಆಗಿದೆ, ಅದು ಮುಖ್ಯ. ಯೋಗಿಗಳಿಗೆ ಈ ಒಂದು ಕ್ಷಣ ಅಷ್ಟೇ ಇರೋದು. ಈ ಒಂದು ಕ್ಷಣ, ಈ ಒಂದು ನಿಮಿಷ, ಈ ಒಂದು ಸೆಕೆಂಡ್, ಬೇರೆ ಟೈಮ್ ಆಗ್ಲಿ, ಬೇರೆ ಪಾಸ್ಟ್ ಆಗ್ಲಿ, ಫ್ಯೂಚರ್ ಆಗ್ಲಿ ಏನೂ ಇಲ್ಲ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಯಾವಾಗ್ಲೂ ಯೋಗಿಗಳು ಇರ್ತಾರೆ. ಸೊ ನೀವು ನಿಜವಾದ ಯೋಗಿಗಳು ಆಗಿದ್ದರೆ ಈ ಒಂದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ಲಿಕ್ಕೆ ಪ್ರಯತ್ನ ಪಡಿ. ಓಕೆ, ನಿಮ್ಮ ಸಂಚಿತ ಕರ್ಮ ಏನಿದೆಯಲ್ವಾ, ನಿಮ್ಮ ಆನಂದಮಯ ಕೋಶ, ಅದಕ್ಕೆ ಒಂದು ಶೀಲ್ಡ್ ತರ ಅಥವಾ ಒಂದು ಕವರಿಂಗ್ ತರ ಕ್ಯಾಮೋಫ್ಲಾಜ್ ಮಾಡಿರುತ್ತೆ, ಕವರಿಂಗ್ ತರ ಮಾಡಿರುತ್ತೆ. ಆ ಸಂಚಿತ ಕರ್ಮಗಳಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ, ಆ ಸಂಚಿತ ಕರ್ಮ, ಅದಕ್ಕೆ ನೀವೇನ್ ಮಾಡ್ಬೇಕಂತಂದ್ರೆ, ನಿಮ್ಮ ಎನರ್ಜಿ ಆಕ್ಷನ್ಸ್ ಏನಿದೆ ನೋಡಿ, ದೇಹದ ಮುಖಾಂತರ ಆಕ್ಷನ್ಸ್ ಮಾಡ್ತೀರಾ, ಮನಸ್ಸಿನ ಮುಖಾಂತರ ಯೋಚನೆಗಳು ಮಾಡಿದಾಗ ಆಕ್ಷನ್ಸ್ ಅಂದ್ರೆ ಕರ್ಮಗಳು ಮಾಡ್ತೀರಾ. ಆದರೆ ಎನರ್ಜಿಯ ಆಕ್ಷನ್ ಏನಿದೆ ಅದು ಹೈಯೆಸ್ಟ್ ಆಕ್ಷನ್. ನಿಮ್ಮಲ್ಲಿ ಇರ್ತಕ್ಕಂಥ ಎನರ್ಜೀಸ್ ಮೇಲೆ ನೀವು ಹತೋಟಿ ಪಡೆದುಕೊಂಡರೆ ನಿಮಗೆ ಈ ಸಂಚಿತ ಕರ್ಮದ ಮೇಲೆ ವಿಜಯ ಈಸಿಯಾಗಿ ನಿಮ್ಗೆ ಸಿಗತ್ತೆ. ಈ ಬ್ಲಿಸ್ ಬಾಡಿನ ಅದು ಕ್ಯಾಮೋಫ್ಲಾಜ್ ಮಾಡತ್ತೆ ಅಥವಾ ಕವರ್ ಮಾಡತ್ತೆ. ಅದು ಏನಾಗತ್ತೆ ಅಂದ್ರೆ, ಅದು ನಮ್ಮ ವಿಜ್ಞಾನಮಯ ಕೋಶ ಅಂದ್ರೆ ಇಂಟೆಲೆಕ್ಟ್, ಬುದ್ಧಿ ಭ್ರಮಣೆ ಅಂತ ಹೇಳ್ತೀವಿ, ಅಥವಾ ಮಂದ ಬುದ್ಧಿ ಅಂತ ಹೇಳ್ತೀವಿ. ಅದಕ್ಕೆ ಆ ಬುದ್ಧಿಯನ್ನ ಸಹ ಅದು ಎಫೆಕ್ಟ್ ಮಾಡತ್ತೆ. ಅದಕ್ಕೆ ನಾವು ಸರಿಯಾದ ಸಮಯದಲ್ಲಿ ಡಿಸಿಷನ್ಸ್ ತೆಗೆದುಕೊಳ್ಳಿಕ್ಕೆ ಆಗಲ್ಲ. ಸರಿಯಾದ ಸಮಯದಲ್ಲಿ ಅಥವಾ ಒಳ್ಳೆಯ ಡಿಸಿಷನ್ ಅನ್ನ ತೆಗೆದುಕೊಳ್ಳಿಕ್ಕೆ ಆಗಲ್ಲ. ಈ ರಾಂಗ್ ಡಿಸಿಷನ್ ಏನ ಮಾಡತ್ತೆ ಅಂತಂದ್ರೆ, ನಮ್ಮ ಮೆಮೊರಿಯನ್ನ ಹಾಳು ಮಾಡತ್ತೆ. ಈ ಮೆಮೊರಿಯನ್ನ ಹಾಳು ಮಾಡಿದಾಗ ನಮ್ಮ ಸಂಕಲ್ಪಗಳು ಹಾಳಾಗತ್ತೆ. ಇದೇ ಒಂದು ರೀಸನ್ ನಾವು ಸಫರ್ ಆಗ್ಲಿಕ್ಕೆ ಕಾರಣ. ಅದಕ್ಕೆ ನಿಮ್ಮ ಎನರ್ಜಿ ಆಕ್ಷನ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್. ಈ ಎನರ್ಜಿ ಆಕ್ಷನ್ ಅಲ್ಲಿ ಒಂದು ಸುಲಭವಾದ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕೆಲವರು ರೇಖಿ, ನೇಚುರೋಪತಿ ಹೀಲಿಂಗು, ಅಲೋಪತಿಕ್ ಹೀಲಿಂಗು ಅದೆಲ್ಲ ಮಾಡ್ತಾರೆ. ಈ ಅಲೋಪತಿಕ್ ಹೀಲಿಂಗ್ ಏನಿದೆ, ಯಾವುದೇ ಕರ್ಮ ಅಂದ್ರೆ ಏನು, ಕಾಸ್ ಮತ್ತೆ ಎಫೆಕ್ಟ್. ಕರ್ಮ, ಕಾಸ್, ಎಫೆಕ್ಟ್ ಏನು, ಅದರ ಫಲಿತಾಂಶ ಅಥವಾ ಭಾಗ್ಯ, ಕರ್ಮಫಲ. ಸೊ ಈ ರೇಖಿ ಆಗ್ಲಿ, ನೇಚುರೋಪತಿ ಆಗ್ಲಿ, ಅಲೋಪತಿಕ್ ಮೆಡಿಸನ್ ಆಗ್ಲಿ,
ಆಯುರ್ವೇದ ಅವ್ರು ಒಳ್ಳೆ ಡಾಕ್ಟರ್ ಇದ್ರೆ ಅಥವಾ ನೇಚುರೋಪತಿ ಅವ್ರು ಒಳ್ಳೆ ಹೀಲಿಂಗ್ ಮಾಡ್ತಾ ಇದ್ರೆ ಅವರು ಈ ಒಂದು ಎಫೆಕ್ಟಿಗೆ ಶರೀರಕ್ಕೆ ಏನಾಗಿದೆ ಅಥವಾ ನಿಮಗೆ ಏನಾಗಿದೆ ಅನ್ನೋದನ್ನ ಅವರು ಎಫೆಕ್ಟ್ ಬಗ್ಗೆ ಅಥವಾ ಆ ಭಾಗ್ಯದ ಬಗ್ಗೆ ಅಥವಾ ಕರ್ಮಫಲದ ಬಗ್ಗೆ ಹೆಚ್ಚಿಗೆ ಅವ್ರು ಯೋಚನೆ ಮಾಡಲ್ಲ. ಅದರ ಕಾಸ್ ಏನು, ಅದರ ಕಾರಣ ಏನು ಅಂತ ಹುಡುಕ್ತಾರೆ. ಆದ್ರೆ ಅಲೋಪತಿಕ್ ಮೆಡಿಸನ್ ಏನಿದೆ, ಈಗ ನೀವು ಹೊಟ್ಟೆ ನೋವು ಅಥವಾ ತಲೆನೋವು ಅಂತ ಹೋಗ್ತೀರಾ, ತಲೆನೋವಿಗೆ ಮಾತ್ರೆ ಕೊಡ್ತಾರೆ ಅಥವಾ ಹೊಟ್ಟೆ ನೋವಿಗೆ ಮಾತ್ರೆ ಕೊಡ್ತಾರೆ. ಆದ್ರೆ ಆ ತಲೆನೋವು ಯಾವುದರಿಂದ ಬಂದಿದೆ ಅಂತ ಅವ್ರು ಕೇಳೋದಿಲ್ಲ, ಅವರು ಅದರ ಬಗ್ಗೆ ಸಂಶೋಧನೆನೂ ಮಾಡೋದಿಲ್ಲ. ಸೊ ತಲೆನೋವು ಬಂದಿದೆ ಯಾವ ಕಾರಣಕ್ಕೆ ತಲೆನೋವು ಬಂತು, ಅಥವಾ ಹೊಟ್ಟೆ ನೋವು ಬಂದಿದೆ ಯಾವ ಕಾರಣಕ್ಕೆ ಹೊಟ್ಟೆ ನೋವು ಬಂತು. ಈ ನೀವು ಎಫೆಕ್ಟ್ ಅನ್ನ ಹೀಲ್ ಮಾಡ್ತಾ ಹೋದ್ರೆ, ಮಾತ್ರೆಗಳನ್ನ ಕೊಟ್ಟು ಅಥವಾ ಎಫೆಕ್ಟ್ ಅನ್ನ ಹೀಲ್ ಮಾಡ್ತಾ ಹೋದ್ರೆ, ಯಾರೇ ಆಗ್ಲಿ ಹೀಲಿಂಗ್ ಅಲ್ಲಿ, ರೇಖಿ ಎಸ್ಪೆಷಲಿ, ಅದು ಎಫೆಕ್ಟ್ ಮತ್ತೆ ಪುನಃ ಬರೋ ಸಾಧ್ಯತೆ ಇದೆ. ಯಾಕಂದ್ರೆ ಕಾಸ್ ಏನ್ ಕಾರಣ ಇದೆಯಲ್ಲ, ಆ ಎಫೆಕ್ಟಿಗೆ ಏನ್ ಕಾರಣ ಇದೆ ಅದಕ್ಕೆ ನಾವು ಮದ್ದನ್ನ ಕೊಟ್ಟಿಲ್ಲ ಅಥವಾ ಅದರ ಬಗ್ಗೆ ಅದರ ಮೇಲೆ ನಾವು ವರ್ಕೌಟ್ ಮಾಡಿಲ್ಲ. ಸೊ ಅದಕ್ಕೆ ಪುನಃ ಅದು ಮರುಕಳಿಸ್ತಾ ಇರುತ್ತೆ. ಓಕೆ, ಸೊ ಅದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನೀವೇನಾದ್ರೂ ಹೀಲಿಂಗ್ ಮಾಡೋದಿದ್ರೆ ಅಥವಾ ಯಾರ್ದಾದ್ರೂ ಸಫರಿಂಗ್ ಬಗ್ಗೆ ನೀವು ಅವರ ಬಗ್ಗೆ ಆಲೋಚನೆ ಮಾಡಿ ಅವರಿಗೆ ಅಡ್ವೈಸ್ ಮಾಡೋದಿದ್ರೆ, ನಿಮ್ಮ ಒಪಿನಿಯನ್ ಕೊಡೋದಿದ್ರೆ, ನಿಮ್ಮ ಸಜೆಷನ್ ಕೊಡೋದಿದ್ರೆ, ಆ ರೂಟ್ ಕಾಸ್ ಏನಿದೆ, ಆ ಮೂಲಭೂತ ಕಾರಣ ಏನಿದೆ ಅದನ್ನ ಪರಿಶೀಲಿಸಿ, ಅದನ್ನ ಸಂಶೋಧನೆ ಮಾಡಿ. ನಿಮ್ಮ ಮೂಲಭೂತ ಕಾರಣ ಏನಿದೆ ಅದನ್ನ ಫೈಂಡ್ ಔಟ್ ಮಾಡಿದ್ರೆ ಸಾಕು, ಆಟೋಮ್ಯಾಟಿಕ್ ಆಗಿ ಅದನ್ನ ನಿವಾರಣೆ ಮಾಡುವಾಗ ಅಥವಾ ಅದರ ಬಗ್ಗೆ ಯೋಚನೆ ಮಾಡಿದಾಗ ನಿಮ್ಮ ಎಫೆಕ್ಟ್ ಆಟೋಮ್ಯಾಟಿಕ್ ಆಗಿ ಹೋಗ್ಬಿಡುತ್ತೆ. ಸೊ ಈ ಸಂಚಿತ ಕರ್ಮ ನಾಶ ಮಾಡೋದು ಹೇಗೆ? ಬಹಳ ಸುಲಭವಾಗಿ ಹೇಳ್ಬೋದು. ಸಂಚಿತ ಕರ್ಮ ನಾಶ ಮಾಡೋದು ಅಂತಂದ್ರೆ ನೀವು ಯಾವಾಗ್ಲೂ ಆನಂದದಲ್ಲಿರಿ. ಸಾಧ್ಯನಾ? ಸಂಚಿತ ಕರ್ಮ ನಾಶ ಮಾಡ್ಲಿಕ್ಕೆ ಬಹಳ ಈಸಿಯ ಉಪಕರಣ ಅಂದ್ರೆ ಆನಂದದಲ್ಲಿರೋದು, ಯಾವಾಗ್ಲೂ ಹ್ಯಾಪಿಯಾಗಿರೋದು, ಯಾವಾಗ್ಲೂ ಚೇರ್ಫುಲ್ ಆಗಿರೋದು. ಯಾವಾಗ ನೀವು ಆನಂದಮಯ ಕೋಶದಲ್ಲಿ ನಿವಾಸ ಮಾಡ್ತೀರಾ, ಆನಂದಮಯ ಕೋಶ ನೀವು ಆಕ್ಟಿವೇಟ್ ಮಾಡಿದಾಗ ಸದಾ ಆನಂದದಲ್ಲಿ ಇರ್ತೀರಾ. ಆಗ ಯಾವುದೇ ಕರ್ಮ, ನಿಮ್ಮ ಸಂಚಿತ ಕರ್ಮ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಎಫೆಕ್ಟ್ ಮಾಡೋದಿಲ್ಲ, ಕೊಡೋದು ಇಲ್ಲ. ದಿನ ಬೆಳಗಾದ್ರೆ ಸಾಮಾನ್ಯವಾಗಿ ನಾವು ಕಂಪ್ಲೇಂಟ್ಗಳ ದೊಡ್ಡ ಲಿಸ್ಟ್ ಅನ್ನ ಮಾಡ್ತೀವಿ, ಅಥವಾ ಭಗವಂತನ ಮುಂದೆ ಕೂತಾಗ ಕಂಪ್ಲೇಂಟ್ಗಳನ್ನ, ಅಥವಾ ದೇವಸ್ಥಾನಕ್ಕೆ ಹೋದಾಗ ಕಂಪ್ಲೇಂಟ್ಗಳಂದ್ರೆ ಸಾಮಾನ್ಯವಾಗಿ ನಮ್ಮ ಮೇಲೇನೆ ನಾವು ಕಂಪ್ಲೇಂಟ್ ಮಾಡ್ತೀವಿ. ಶರೀರದ ಮೇಲೆ ಕಂಪ್ಲೇಂಟ್ ಮಾಡ್ಬೋದು, ಅಥವಾ ನಮ್ಮ ಹತ್ತಿರದ ಸಂಬಂಧಿಕರ ಮೇಲೆ ಕಂಪ್ಲೇಂಟ್ ಮಾಡೋ ಸಾಧ್ಯತೆಗಳಿದೆ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ. ದಿನಕ್ಕೆ 1 ಗಂಟೆ ಕಾಲ ಯಾರ ಬಗ್ಗೆನೂ ಕಂಪ್ಲೇಂಟ್ ಮಾಡದ ಹಾಗೆ, ಯಾರ ಬಗ್ಗೆನೂ ಕಂಪ್ಲೇಂಟ್ ನಿಮ್ಮ ಯೋಚನೆ ಸಹ ಮಾಡಬಾರ್ದು. 1 ಗಂಟೆ ಪ್ರಾಕ್ಟೀಸ್ ಮಾಡಿ, 1 ತಿಂಗಳು. ಆಮೇಲೆ ನಿಧಾನಕ್ಕೆ ಏರಿಸಿ 2 ಗಂಟೆ ಯಾರ ಬಗ್ಗೆನೂ ಕಂಪ್ಲೇಂಟ್ ಮಾಡಬೇಡಿ, ಏನನ್ನು ಕಂಪ್ಲೇಂಟ್ ಮಾಡೋ ಯೋಚನೆನೂ ಮಾಡಬೇಡಿ. ನಿಮ್ಮ ಹಳೆ ಕರ್ಮಗಳನ್ನ ಡಿಸಾಲ್ವ್ ಮಾಡೋದು ಅಥವಾ ಹಳೆ ಕರ್ಮಗಳನ್ನ ಹೋಗಲಾಡಿಸೋದು ಬಹಳ ಈಸಿ. ಏನಂದ್ರೆ ಸುಮ್ಮನೆ ಕುತ್ಕೊಂಡ್ಬಿಡಿ, ಏನು ಮಾಡಬೇಡಿ, ಸುಮ್ಮನೆ ಕುತ್ಕೊಳ್ಳಿ. ನಿಮ್ಮ ಶರೀರ ತನ್ನಷ್ಟಕ್ಕೆ ತಾನೇ ಉಸಿರಾಡುತ್ತೆ, ನಿಮ್ಮ ಹೃದಯ ತನ್ನಷ್ಟಕ್ಕೆ ತಾನೇ ಬಡಿಯುತ್ತೆ. ನಿಮ್ಮ ಶರೀರದೊಳಗೆ ಏನೇನು ಆಗ್ಬೇಕು, ಆಗು ಹೋಗುಗಳು, ಆ ಮೆಟಾಬಾಲಿಕ್ ಆಕ್ಟಿವಿಟಿಗಳೇನಿದೆ ಅದು ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಏನನ್ನು ಕಾಳಜಿ ವಹಿಸದೆ, ಯಾವುದೇ ನೆಗೆಟಿವ್ ಇಂಟೆನ್ಷನ್ಸ್ ಅಥವಾ ನೆಗೆಟಿವ್ ಸಂಕಲ್ಪಗಳನ್ನು ಮಾಡದೆ ಸುಮ್ಮನೆ ಕೂತ್ಬಿಡಿ. ಹೀಗೆ ನೀವು ಕೂತ್ಕೊಂಡ್ರೇನೆ ಸಾಕು, ನಿಮ್ಮ ಉಸಿರು ಮತ್ತೆ ನಿಮ್ಮ ಹಾರ್ಟ್ ಬೀಟ್ ಏನಿದೆ ಅದೇ ಸಾಕು ನಿಮ್ಮ ಹಳೆಯ ಕರ್ಮಗಳನ್ನ ನಿವಾರಣೆ ಮಾಡ್ಲಿಕ್ಕೆ. ಇಷ್ಟೇ ಸಾಕು, ಹೊಸ ಕರ್ಮ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಷ್ಟೇ ಸಿಂಪಲ್. ಸುಮ್ಮನೆ ಕೂತ್ಕೊಳ್ಳಿ, ಅವರ ಇವರ ಬಗ್ಗೆ ಯೋಚನೆ ಮಾಡಬೇಡಿ, ಅವರ ಇವರ ಬಗ್ಗೆ ಕಂಪ್ಲೇಂಟ್ ದೊಡ್ಡ ಲಿಸ್ಟ್ ಅನ್ನ ಮಾಡಬೇಡಿ. ಸುಮ್ಮನೆ ಇದ್ದ ಹಾಗೆ ಕೂತ್ಕೊಳ್ಳಿ. ನಿಮ್ಮ ಶರೀರ ಉಸಿರಾಡ್ಲಿ, ನಿಮ್ಮ ಹೃದಯ ಬಡಿಲಿ, ನಿಮ್ಮಲ್ಲಿ ಏನೇನು ಚೇಂಜಸ್ ಆಗ್ಬೇಕು ಅಥವಾ ಮೆಟಾಬಾಲಿಕ್ ಆಕ್ಷನ್ಸ್ ಆಕ್ಟಿವಿಟೀಸ್ ಏನಾಗುತ್ತೆ ದೇಹದಲ್ಲಿ ತನ್ನಷ್ಟಕ್ಕೆ ತಾನೇ ಆಗ್ಲಿ. ಸುಮ್ಮನೆ ಕೂತ್ಕೊಳ್ಳಿ. ನೆಗೆಟಿವ್ ಇಂಟೆನ್ಷನ್ಸ್ ಆಗ್ಲಿ, ನೆಗೆಟಿವ್ ಭಾವನೆಗಳಾಗ್ಲಿ ಮಾಡಬೇಡಿ.
ನೆಗೆಟಿವ್ ಸಂಕಲ್ಪಗಳನ್ನ ಮಾಡಬೇಡಿ. ಇಷ್ಟೇ ಸಾಕು. ಜಸ್ಟ್ ನಿಮ್ಮ ಮೆಂಟಲ್ ಸ್ಕ್ರೀನ್ ಮೇಲೆ ಮನಸ್ಸಿನ ಆ ಒಂದು ಪಟಲ ಇದೆಯಲ್ಲ, ಅದರ ಮೇಲೆ ಏನೇನ್ ಬರುತ್ತೆ ಅದು ಬರ್ಲಿ, ಅದು ಹೋಗ್ಲಿ, ಅದನ್ನು ಅಬ್ಸರ್ವ್ ಮಾಡ್ತಾ ಇರಿ. ಅದರ ಹಿಂದೆ ಹೋಗ್ಬೇಡಿ. ಈ ಕಂಟಿನ್ಯೂಸ್ ಫ್ಲೋ ಇದೆಯಲ್ಲ, ಈ ಅನ್ವಾಂಟೆಡ್ ಥಾಟ್ಸ್ ಅಥವಾ ವೇಸ್ಟ್ ಥಾಟ್ಸ್, ಅದರ ಹಿಂದೆ ನೀವು ಹೋದ್ರೆ ಮತ್ತೆ ಪುನಃ ಕರ್ಮಗಳನ್ನ ಮಾಡ್ತೀರಾ. ಯಾವಾಗ ಈ ಸಂಕಲ್ಪಗಳನ್ನ ಹೋಗ್ಲಿಕ್ಕೆ ಬಿಡ್ತೀರಾ, ಲೆಟ್ ಗೋ ಅಂತೀವಲ್ವಾ, ಏನೇನ್ ಸಂಕಲ್ಪ ಬರುತ್ತೆ ಅದು ಬಿಟ್ಬಿಡಿ ಹೋಗ್ಲಿಕ್ಕೆ ಚೆನ್ನಾಗಿ. ಅದರ ಜೊತೆ ನಿಮ್ಮ ಕರ್ಮ ಕೂಡ ಡಿಸಾಲ್ವ್ ಆಗ್ತಾ ಹೋಗುತ್ತೆ. ನೀವು ಯಾವಾಗ ಅದನ್ನ ನಿಲ್ಲಿಸ್ತೀರಾ ಅಥವಾ ಯಾವಾಗ ಅದರ ಹಿಂದೆ ಹೋಗ್ತೀರಾ, ಕರ್ಮಗಳು ಅಥವಾ ಅದರ ಲೆಕ್ಕಾಚಾರ ಜಾಸ್ತಿ ಆಗತ್ತೆ ಹೊತ್ತು ಕಮ್ಮಿ ಆಗೋದಿಲ್ಲ. ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಈ ಜಗತ್ತು ನಿಮ್ಮನ್ನ ಪ್ರೀತಿಸುತ್ತಾ? ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಜನ, ನಿಮ್ಮ ಮುತ್ತಲು ಇರ್ತಕ್ಕಂಥ ಎಲ್ಲ ಪಕ್ಷಿ ಪ್ರಾಣಿಗಳು, ಮರ ಗಿಡಗಳು ನಿಮ್ಮನ್ನ ಇಷ್ಟಪಡ್ತದ? ಈ 5 ತತ್ವಗಳು ನಿಮ್ಮನ್ನ ಇಷ್ಟಪಡತ್ತಾ? ಅವು ನಿಮ್ಮನ್ನ ಇಷ್ಟಪಟ್ಟರೆ ಆಯ್ತು, ನಿಮ್ಗೆ ಯಾವುದೇ ತರದ ತೊಂದರೆ ತಾಪತ್ರೆ ಬರದಾಗೆ ಆ 5 ತತ್ವಗಳು ನೋಡ್ಕೊಳ್ಳುತ್ತೆ, ಯೂನಿವರ್ಸ್ ನೋಡ್ಕೊಳ್ಳುತ್ತೆ. ಸಿಂಪಲ್. ನೀವು ಅದಕ್ಕೆ ಮಾಡ್ಬೇಕಾದ್ರೆ ಇಷ್ಟೇ, ಹಂಬಲ್ ಆಗಿರ್ಬೇಕು, ಸಂಪೂರ್ಣವಾಗಿ ಹಂಬಲ್ ಆಗಿರ್ಬೇಕು, ವಿಧೇಯತೆ ವಿನಯತೆಯಿಂದ ಇರ್ಬೇಕು. ಈ ನಾರ್ತ್ ಕಡೆ ಹೋದ್ರೆ ನಿಮ್ಗೆ, ಅಥವಾ ಮುಂಬೈ ಕಡೆ ಹೋದ್ರೆ, ಮುಂಬೈಯಲ್ಲೂ ಆಗತ್ತೆ, ನಾರ್ತ್ ಅಲ್ಲೂ ಇದೆ. ಯಾರನ್ನಾದ್ರೂ ನೋಡಿದ್ರೆ ಅವರು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಹೇಳಲ್ಲ. ಇಲ್ಲಿ ಸೌತ್ ಅಲ್ಲಿ ಮಾತ್ರ ಗುಡ್ ಮಾರ್ನಿಂಗ್ ಅದು ಇದು ಹೇಳ್ತಾರೆ. ಅಲ್ಲಿ ನಮಸ್ತೆ ಹೇಳ್ತಾರೆ, ಇಲ್ಲ ರಾಮ್ ರಾಮ್ ಹೇಳ್ತಾರೆ, ಅಥವಾ ಹರಿ ಓಂ ಹೇಳ್ತಾರೆ, ಅಥವಾ ಜೈ ಶ್ರೀ ಕೃಷ್ಣ ಅಂತಾರೆ, ಅಥವಾ ರಾಧೆ ರಾಧೆ ಅಂತಾರೆ. ಸೊ ಹಾಗೆ ಹಂಬಲ್ ಆಗಿರ್ಬೇಕು. ಏನನ್ನ ನೋಡಿದ್ರು ಸಹ ತಲೆ ಬಾಗಿಸ್ಕೊಂಡು ವಿನಯತೆಯಿಂದ ವಿಧೇಯತೆಯಿಂದ, ಯಾರೇ ಇರ್ಲಿ, ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ, ಪಕ್ಷಿ ಇರ್ಲಿ ಪ್ರಾಣಿ ಇರ್ಲಿ, ಮರ ಇರ್ಲಿ ಗಿಡ ಇರ್ಲಿ, ಹಂಬಲ್ ಆಗಿ ಅದರ ಮುಂದೆ ತಲೆ ಬಾಗಿಸಿದ್ರೆ ನಿಮ್ಮ ಯಾವುದೇ ಕರ್ಮ ಶೇಷ ನಿಮ್ಮನ್ನ ಅಂಟುಕೊಳ್ಳುವುದಿಲ್ಲ, ನಿಮಗೆ ತೊಂದರೆನೂ ಕೊಡುವುದಿಲ್ಲ. ಅದಕ್ಕೆ ಈ ಜಗತ್ತು ನಿಮ್ಮನ್ನ ಪ್ರೀತಿ ಮಾಡ್ಬೇಕು. ಜಗತ್ತು ನಿಮ್ಮನ್ನ ಪ್ರೀತಿ ಮಾಡ್ಬೇಕು. ಒಂದು ಚಿಕ್ಕ ಕಥೆಯನ್ನ ಹೇಳ್ಬಿಡ್ತೀನಿ ಇಲ್ಲಿ. ಒಬ್ಬ ಫೋಟೋಗ್ರಾಫರ್ ಇದ್ದ, ತುಂಬಾ ದಿನ ಆಯ್ತು ಕತೆ ಕೇಳಿ. ಓಕೆ, ಒಬ್ಬ ಫೋಟೋಗ್ರಾಫರ್ ಇದ್ದ. ಅವನ್ ಕೆಲಸ ಬರೀ ಫೋಟೋ ತೆಗೆಯೋದು. ಹೊರಗಡೆ ಬೋರ್ಡ್ ಹಾಕಿದ್ದ, ದೊಡ್ಡದಾದ ಬೋರ್ಡ್ ಹಾಕ್ತಾರಲ್ಲ, ಸೊ ದೊಡ್ಡ ಫೋಟೋ ಸ್ಟುಡಿಯೋ ಬೋರ್ಡ್ ಹಾಕಿದ್ದ. ಅಲ್ಲಿ ಕೆಳಗಡೆ ಬರ್ತಿದ್ದ ದೊಡ್ಡ ದೊಡ್ಡ ಇದರಲ್ಲಿ ಅಕ್ಷರಗಳಲ್ಲಿ, ನೀವು ಹೇಗಿದ್ದೀರೋ ಹಾಗೆ ಫೋಟೋ ತೆಗಿಲಿಕ್ಕೆ 20 ರೂಪಾಯಿ. ನೀವು ಹೇಗಿದ್ದೀರೋ ಹಾಗೆ ಫೋಟೋ ತೆಗಿಲಿಕ್ಕೆ 20 ರೂಪಾಯಿ. ನಿಮ್ಮ ಸಂಕಲ್ಪಗಳು ಹೇಗಿದೆ ಹಾಗೆ ನಿಮ್ಮ ಹಾವಭಾವ ಬದಲಾಗತ್ತಲ್ವಾ, ಅದರ ಫೋಟೋ ತೆಗಿಲಿಕ್ಕೆ 30 ರೂಪಾಯಿ. ನಿಮ್ಮ ಹಾವಭಾವ, ನಿಮ್ಮ ಫೀಲಿಂಗ್ಸ್, ನಿಮ್ಮ ಎಮೋಷನ್ಸ್, ನಿಮ್ಮ ಸಂಕಲ್ಪಗಳು ಅದು ಮುಖದ ಮೇಲೆ ಕಾಣುತ್ತಲ್ಲ, ಅದರ ಫೋಟೋ ತೆಗಿಲಿಕ್ಕೆ 30 ರೂಪಾಯಿ. ಈ ಜಗತ್ತು ನಿಮ್ಮನ್ನ ಹೇಗೆ ನೋಡ್ಬೇಕನ್ಸುತ್ತೋ, ಈ ಬೇರೆಯವರು ಅಕ್ಕಪಕ್ಕದವರು ಅವ್ರಿವರು ಹೊರಗಿನವರು ನಿಮ್ಮನ್ನ ಹೇಗೆ ನೋಡ್ಬೇಕನ್ಸುತ್ತೋ ಹಾಗೆ ಫೋಟೋ ತೆಗಿಬೇಕಂದ್ರೆ 50 ರೂಪಾಯಿ. ಹೊರಗಿನವರು, ಹೊರಗಿನ ಜಗತ್ತು ನಿಮ್ಮನ್ನ ಹೇಗೆ ನೋಡ್ಬೇಕನ್ಸುತ್ತೋ ಹಾಗೆ ಫೋಟೋ ತೆಗಿಲಿಕ್ಕೆ 50 ರೂಪಾಯಿ. ಆತ ಹೇಳ್ತಾನೆ, ಜೀವಮಾನ ಪೂರ್ತಿ ಫೋಟೋ ತೆಗ್ದಿದ್ದೀನಿ, ಯಾರು 20 ರೂಪಾಯಿ ಫೋಟೋ ಆಗ್ಲಿ 30 ರೂಪಾಯಿ ಫೋಟೋ ಆಗ್ಲಿ ತೆಗಿಲಿಕ್ಕೆ ಬರ್ಲಿಲ್ಲ, ಎಲ್ಲರೂ 50 ರೂಪಾಯಿ ಫೋಟೋಗೆ ಬಂದಿದ್ದಾರೆ. ಅಂದ್ರೆ ಜಗತ್ತು ನಿಮ್ಮನ್ನ ಹೇಗೆ ನೋಡಬೇಕು ಅಥವಾ ನೀವು ಜಗತ್ತಿಗೆ ಹೇಗೆ ಕಾಣಬೇಕು ಅನ್ನುವ ಚಿತ್ರ, ಅದನ್ನ ನೀವು ಜಗತ್ತಿಗೆ ಹೇಗೆ ಪ್ರೊಜೆಕ್ಟ್ ಮಾಡ್ತೀರಾ, ನಿಮ್ಮನ್ನ ಹೇಗೆ ನೀವು ಜಗತ್ತಿಗೆ ಪ್ರೊಜೆಕ್ಟ್ ಮಾಡ್ತೀರಾ, ಓಕೆ, ಆ ತರ ಫೋಟೋ ತೆಗಿಲಿಕ್ಕೆ 50 ರೂಪಾಯಿ. ಎಲ್ಲರೂ ಅದೇ ಫೋಟೋ ತೆಗಿಸಿದ್ರು. ಅದೇ ತರ ಫೋಟೋ ತೆಗೆಸಿದ್ದಾರೆ. ಈಗ ನೀವು ಯಾವ ತರ ಫೋಟೋ ತೆಗೆಸ್ಕೊಳ್ತೀರಾ ಯೋಚನೆ ಮಾಡಿ.
ಜಗತ್ತು ನಿಮ್ಮನ್ನ ಹೇಗೆ ನೋಡ್ಬೇಕು ಹಾಗೆ ಫೋಟೋ ತೆಗೆಸ್ಕೊಳ್ತೀರಾ? ಇಲ್ಲಿ ಜಗತ್ತು ಅಂದಾಗ ನಾನು ಒಂದು ಚಿಕ್ಕದಾದ ಒಂದು ಇದು ಕೊಡ್ತೀನಿ. ಈ ಒಂದು ಫಾರ್ಮುಲಾನ ಯೂಸ್ ಮಾಡಿದ್ರಿ ನೀವು, ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಯಾವತ್ತೂ ನೀವು ಕೋಪ ಮಾಡ್ಕೊಳ್ಳಲ್ಲ, ಯಾವತ್ತೂ ನಿಮ್ಮಲ್ಲಿ ರಾಗ ದ್ವೇಷ ಇರುವುದಿಲ್ಲ, ಯಾವತ್ತೂ ಸಹ ಬೇರೆಯವರ ಪ್ರತಿ ಯಾವ ಕೆಟ್ಟ ಯೋಚನೆಯೂ ಸಹ ಬರಲ್ಲ. ನಿಮ್ಮ ಬ್ರೈನ್ ಅಲ್ಲಿ ಹೈಪೋಥ್ಯಾಲಮಸ್ ಅಂತ ಇದೆ, ಅದು ಕೇವಲ 300 ಮಿಲಿಗ್ರಾಮ್. ಅದು ಕೆಮಿಕಲ್ಸ್ ಅನ್ನ ಸೆಕ್ರೀಟ್ ಮಾಡುತ್ತೆ. ಈ ಹೈಪೋಥ್ಯಾಲಮಸ್ ಅನ್ನೋದು ಈ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಕೆಮಿಕಲ್ ಫ್ಯಾಕ್ಟರಿ. ನೀವು ಹೆದರಿಕೆಯ ಸಂಕಲ್ಪ, ರಾಗ ದ್ವೇಷಗಳ ಸಂಕಲ್ಪ ಮಾಡಿದ್ರೆ ಅದೇ ತರ ಕೆಮಿಕಲ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಟಾಕ್ಸಿನ್ಸ್ ಅಂತ ಕರೀತಾರೆ ಅಥವಾ ಪಾಯ್ಸನ್ ಅಂತ ಕರೀತಾರೆ. ಈ ಕೆಮಿಕಲ್ಸ್ ಏನಿದೆ ನಮ್ಮ ಶರೀರದ ಪ್ರತಿ ಜೀವಕೋಶಕ್ಕೂ ಹರಡುತ್ತೆ, ಜೀವಕೋಶಕ್ಕೂ ಸಿಗೋ ತರ ಆ ಬ್ರೈನ್ ಇಂದ ಕಳಿಸಿಕೊಡುತ್ತೆ. ಯಾವ ಪಾರ್ಟ್ ಶರೀರದ್ದು ವೀಕ್ ಇದೆ ಅಥವಾ ಅಲ್ಲಿ ಯಾವ ಜೀವಕೋಶಗಳು ವೀಕ್ ಇದೆ, ನೀವು ಯಾವಾಗ ಈ ತರ ರಾಗ ದ್ವೇಷ ಹೆದರಿಕೆ ಅಂತದ್ದು ಆಂಗ್ಸೈಟಿ ಸ್ಟ್ರೆಸ್ ಅಂತ ಸಂಕಲ್ಪಗಳು ಮಾಡ್ತೀರಾ, ಒಂದು ಕಡೆ ಅದು ಹೋಗಿ ಶೇಖರಣೆ ಆಗಿ ಕಡೆಗೆ ಸ್ವಲ್ಪ ವಯಸ್ಸಾದಾಗ ಅಂದ್ರೆ ಯಾವಾಗ ಶರೀರದಲ್ಲಿ ಇರ್ತಕ್ಕಂಥ ರಕ್ತ ಬಿಸಿ ಕಮ್ಮಿ ಆದಾಗ ಅಥವಾ ಶರೀರದ ರೋಗ ನಿರೋಧಕ ಶಕ್ತಿ ಯಾವಾಗ ಕಮ್ಮಿ ಆದಾಗ, ಸಾಮಾನ್ಯವಾಗಿ ವಯಸ್ಸಾದಾಗ ಅದು ಕಾಣಿಸಿಕೊಳ್ಳುತ್ತೆ. ಆ ರೋಗಗಳು ಅಥವಾ ಆ ಪ್ರಾಬ್ಲಮ್ಗಳು ಕಾಣಿಸಿಕೊಳ್ಳುತ್ತೆ. ಅದಕ್ಕೆ ನಾವು ಹೇಳೋದು, ಹಳೆ ಸಂಸ್ಕಾರಗಳೇನಿದೆ, ಹಳೆ ಕರ್ಮಗಳೇನಿದೆ, ಇದೇ ಜನ್ಮದಲ್ಲಿ ಅನುಭವ ಮಾಡ್ಬೇಕು, ಬೇರೆ ಜನ್ಮ ಇಲ್ಲ. ಈ ಜನ್ಮದಲ್ಲೇ ನಾವು ಅದರ ಪರಿಣಾಮ, ನಾವು ಮಾಡಿರ್ತಕ್ಕಂಥ ಕರ್ಮಗಳ ಪರಿಣಾಮ ಅನುಭವಿಸ್ಬೇಕು. ಅದೇ ತರ ನೀವು ಒಳ್ಳೆ ಸಂಕಲ್ಪಗಳನ್ನ ಮಾಡಿದ್ರೆ ಒಳ್ಳೆಯ ಒಂದು ಕೆಮಿಕಲ್ಸ್ ಸೆಕ್ರೀಟ್ ಆಗುತ್ತೆ. ಆ ಒಳ್ಳೆಯ ಕೆಮಿಕಲ್ ಸೆಕ್ರೀಟ್ ಆಗಿ ಪ್ರತಿಯೊಂದು ಜೀವಕೋಶಕ್ಕೆ ಹೋಗಿ ಅಲ್ಲಿ ಸೇರ್ಕೊಳ್ಳುತ್ತೆ. ಆಗ ನಿಮ್ಮ ಇಡೀ ಶರೀರ ಸ್ಟ್ರಾಂಗ್ ಮತ್ತೆ ಹೆಲ್ತಿ ಆಗುತ್ತೆ. ಈಗ ನೀವೇ ಚೂಸ್ ಮಾಡ್ಕೊಳ್ಳಿ, ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಒಂದು ಯೋಚನೆ ಮಾಡಿದ್ರಿ, ಅವ್ರಿಗೆ ಕೆಟ್ಟದ್ದಾಗುತ್ತೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಶರೀರ ಆ ಒಂದು ಪಾಯ್ಸನಸ್ ಟಾಕ್ಸಿನ್ ಇದೆಯಲ್ಲ ಅದರ ಪರಿಣಾಮವಾಗಿ ಏನಾಗತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ನೀವು ಕೇಳಕೋಬಹುದು ಅಥವಾ ನೀವು ಕೇಳಬಹುದು ಒಂದು ಕ್ವಶನ್, ಈಗ ಕೆಟ್ಟ ಸಂಕಲ್ಪ ಮಾಡಿದ್ವಿ, ಇಮಿಡಿಯೇಟ್ಲಿ ಯಾಕೆ ದೇಹ ಅದರ ಪ್ರತಿಕ್ರಿಯೆ ತೋರಿಸಲ್ಲ? ನಮ್ಮ ಶರೀರದಲ್ಲಿ 144 ಬ್ಯಾಕಪ್ ಸಿಸ್ಟಮ್ಸ್ ಇದೆ. ಈ 144 ಬ್ಯಾಕಪ್ ಸಿಸ್ಟಮ್ ಇಂದಾಗಿ ನಮ್ಮ ಶರೀರದಲ್ಲಿ ಇಮಿಡಿಯೇಟ್ ಆಗಿ ನಾವು ಮಾಡಿರ್ತಕ್ಕಂಥ ತಪ್ಪು ಕರ್ಮಗಳಿಂದ ಆ ಶರೀರ ಸಫರ್ ಆಗುದಿಲ್ಲ. ಆ 144 ಬ್ಯಾಕಪ್ ಸಿಸ್ಟಮ್ಸ್ ನೋಡ್ಕೊಳ್ಳುತ್ತೆ. ಓಕೆ, ಈಗ ಇವತ್ತಿನಿಂದ ಒಂದು ದಯವಿಟ್ಟು ಕಾನ್ಶಿಯಸ್ ಆಗಿ ನೀವು ಸಂಕಲ್ಪಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿ. ಬರೀ ಪಾಸಿಟಿವ್ ಸಂಕಲ್ಪಗಳು. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಆಗ್ಲಿ ಹೊರಗಡೆ ಆಗ್ಲಿ ಏನೇ ಆದ್ರೂ ಸಹ ಅದನ್ನ ರೆಸಿಸ್ಟ್ ಮಾಡಬೇಡಿ, ರಿಜೆಕ್ಟ್ ಮಾಡಬೇಡಿ, ರಿಯಾಕ್ಟ್ ಮಾಡಬೇಡಿ, ಕಂಪ್ಲೇನು ಮಾಡಬೇಡಿ. ಯಾರ ಬಗ್ಗೆ ಯಾರು ಕಂಪ್ಲೇಂಟ್ ಮಾಡಿದ್ರೆ ಅವರ ವೀಕ್ನೆಸ್ ನಿಮ್ಮದಾಗತ್ತೆ. ಹೇಗೆ ಅಂತಂದ್ರೆ ಈ ಒಂದು ಹೈಪೋಥ್ಯಾಲಮಸ್ ಏನ್ ಸೆಕ್ರೀಟ್ ಮಾಡುತ್ತೆ ಅದು ನಿಮ್ಮ ಶರೀರದಲ್ಲಿ ಅದು ಎಫೆಕ್ಟ್ ಆಗುತ್ತೆ. ಬೇರೆಯವರ ವೀಕ್ನೆಸ್ ಬಗ್ಗೆ ನೀವು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಅವರಲ್ಲಿ ಈ ವೀಕ್ನೆಸ್ ಇದೆ ಅಂತಾನು ಹೇಳ್ಬೇಡಿ. ಆ ವೀಕ್ನೆಸ್ ಬಗ್ಗೆ ನೀವು ಯೋಚನೆ ಮಾಡಿದ್ರಿ, ಅವ್ರಿಗೆ ವೀಕ್ನೆಸ್ ಬಗ್ಗೆ, ಆ ವೀಕ್ನೆಸ್ ನಿಮ್ಮದಾಗಬಹುದು. ಸೊ ಅದಕ್ಕೆ ಶಾಂತವಾಗಿ ಒಳ್ಳೆ ಕಾನ್ಶಿಯಸ್ ಆಗಿ ರೆಸ್ಪಾಂಡ್ ಮಾಡಿ, ರಿಯಾಕ್ಟ್ ಆಗ್ಲೇಬೇಡಿ ಯಾವುದೇ ಕಾರಣ. ನಾವು ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತೀವಿ, ವಿ ಆರ್ ಸ್ಪಿರಿಚುವಲ್ ಅಂತ ಹೇಳ್ತೀವಿ, ಆಧ್ಯಾತ್ಮಿಕತೆಯಲ್ಲಿ ಮುಳುಗಿದೀವಿ ಅಂತ ಹೇಳ್ತೀವಿ. ಈಗ ಆಧ್ಯಾತ್ಮಿಕತೆ ಅಥವಾ ಆಧ್ಯಾತ್ಮಿಕ ವ್ಯಕ್ತಿ ಅವರ ಒಂದು ಸುಲಭವಾದ ಸಿಂಪಲ್ ಆದ ಒಂದು ಡೆಫಿನಿಷನ್ ಏನು ಅಂತಂದ್ರೆ, ಆಧ್ಯಾತ್ಮಿಕತೆ ಅಂದ್ರೆ ಸ್ಪಿರಿಚುಯಾಲಿಟಿ ಅದು ಅಂದ್ರೆ ಏನು ಅಂತಂದ್ರೆ ಸಿಂಪಲ್ ಆದ ಡೆಫಿನೇಷನ್, ಸಿಂಪಲ್ ಎಕ್ಸ್ಪ್ಲನೇಷನ್. ನೀವು ಯಾವಾಗ ಕಣ್ಣು ಮುಚ್ಚಿಕೊಳ್ತೀರಾ, ಯಾವಾಗ ನೀವು ಕಣ್ಣು ಮುಚ್ಕೊಳ್ತೀರಾ ಆಗ ನಿಮ್ಮಲ್ಲಿ ಶಾಂತಿ ಕಾಣಿಸಿಕೊಳ್ಳುತ್ತೆ.
ನಿಮ್ಮಲ್ಲಿ ಆ ಶಾಂತಿ ಕಾಣಿಸಿಕೊಂಡರೆ, ಓಕೆ, whenever you close your eyes, you find peace, ಶಾಂತಿ. ಕಣ್ಣು ಮುಚ್ಚಿದ ತಕ್ಷಣ ನಿಮ್ಗೆ ಶಾಂತಿ ಸಿಕ್ಬಿಡುತ್ತೆ. ಯಾವಾಗ ಕಣ್ಣನ್ನ ಓಪನ್ ಮಾಡ್ತೀರಾ ಆಗ ನಿಮ್ಗೆ ಅನ್ಸುತ್ತೆ, ನಿಮ್ಮ ಆಟಿಟ್ಯೂಡ್, ನಿಮ್ಮ ಬುದ್ಧಿ ಅನ್ಸುತ್ತೆ, ನಾನು ಜಗತ್ತಿಗೆ ಏನ್ ಮಾಡ್ಲಿ, ನಾನು ಎಲ್ಲರಿಗೂ ಏನ್ ಮಾಡ್ಲಿ. ಆ ಸ್ಪಿರಿಚುವಲ್ ಪರ್ಸನ್ ಇದಾನಲ್ಲ, ಆಧ್ಯಾತ್ಮಿಕ ವ್ಯಕ್ತಿ, ಆ ಯೋಗಿ ಅನ್ಸೆಲ್ಫಿಶ್ ಆಗಿರ್ಬೇಕು, ಸೆಲ್ಫ್ಲೆಸ್ ಆಗಿರ್ಬೇಕು, ಜಗತ್ತಿಗೆ ಉದ್ಧಾರ ಮಾಡುವಂತನಾಗ್ಬೇಕು. ಯಾರಾದ್ರೂ ಎದುರುಗಡೆ ಅವರ ಪ್ರಾಬ್ಲಮ್ ಅನ್ನ ತೆಗೆದುಕೊಂಡು ಬಂದರೆ ಈತ ಕಣ್ಣು ಮುಚ್ಚಿದಾಗ ತನ್ನಲ್ಲಿ ಶಾಂತಿಯನ್ನ ಕಾಣಿಸ್ಕೊಳ್ತದೆ ಅಥವಾ ಕಾಣಿಸಿಕೊಳ್ಳುತ್ತಾನೆ. ಓಕೆ, ಅವನಲ್ಲಿ ಶಾಂತಿ ಮೂಡತ್ತೆ, ಅವನಿಗೆ ಆ ಶಾಂತಿ ಸಿಗತ್ತೆ. ಕಣ್ಣು ತೆರೆದಾಗ ಈ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ನಾನೇನು ಮಾಡಬಲ್ಲೆ, ನಾನು ಈ ವ್ಯಕ್ತಿಯ ಒಂದು ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡಬಲ್ಲೆ ಅನ್ನೋ ಒಂದು ಯೋಚನೆ ಇದೆಯಲ್ಲ, ಇದು ಯೋಗಿಯ ಯೋಚನೆ. ಓಕೆ, ಇದು ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಅಥವಾ ಯಾರು ರಾಜಯೋಗವನ್ನ ಸಂಪೂರ್ಣವಾಗಿ ಅರ್ಥಕೊಂಡಿದ್ದಾರೆ ಆ ಒಂದು ವ್ಯಕ್ತಿಯ ಒಂದು ಈಸಿಯಾದಂತಹ, ಒಂದು ಸುಲಭವಾದಂತಹ ಎಕ್ಸ್ಪ್ಲನೇಷನ್. ಅದೇ ಈ ವರ್ಲ್ಡ್ಲಿ ಮೈಂಡೆಡ್ ಪೀಪಲ್ ಇದಾರಲ್ಲ, ಹೊರಗಿನ ಲೌಕಿಕವಾದ ಜನರು, ಅವರು ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾರೆ, ಅಥವಾ ವರಿ ಮಾಡ್ತಾರೆ, ಅಥವಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾರೆ, ಅಥವಾ ಆಟೋಮ್ಯಾಟಿಕ್ ಆಗಿ ಎಲ್ಲಿಂದಲೋ ನೆಗೆಟಿವ್ ಸಂಕಲ್ಪಗಳು ಬರುತ್ತೆ. ನಮ್ಗೆ ನೆಗೆಟಿವ್ ಸಂಕಲ್ಪ ತಡಿಲಿಕ್ಕೆ ಆಗೋದಿಲ್ಲ ಕಣ್ಣು ಮುಚ್ಚಿದಾಗ ಅಂತಾನು ಕೆಲವೊಮ್ಮೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಇದು ಈ ವರ್ಲ್ಡ್ಲಿ ಮೈಂಡೆಡ್ ಪೀಪಲ್ ಅಥವಾ ಲೌಕಿಕ ಜನರ ಒಂದು ಒಂದು ಚಿಹ್ನೆ. ಯೋಗಿಯ ಚಿಹ್ನೆ ಏನಂತಂದ್ರೆ, ಯಾವಾಗ ಕಣ್ಣು ಮುಚ್ತಾನೆ ತನಗೆ ಶಾಂತಿ ಸಿಗತ್ತೆ, ಶಾಂತಿಯಲ್ಲಿ ಇರ್ತಾನೆ. ಯಾವಾಗ ಕಣ್ಣು ತೆರಿತಾನೆ ಅನ್ಯರಿಗೂ ಶಾಂತಿಯನ್ನ ಕೊಡುತ್ತಾನೆ. ಅವನು ಸೆಲ್ಫಿಶ್ ಅಲ್ವೇ ಅಲ್ಲ, ಸೆಲ್ಫ್ಲೆಸ್, ಅನ್ಸೆಲ್ಫಿಶ್ ಪರ್ಸನ್. ಈ ಲೌಕಿಕವಾದ ಜನರು ಏನ್ ಮಾಡ್ತಾರೆ, ಕಣ್ಣು ತೆರೆದಾಗ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯಿಂದ ನನಗೇನು ಸಿಗತ್ತೆ, ಈ ಜಗತ್ತಿನಿಂದ ನನಗೇನು ಲಭ್ಯ, ನನಗೇನು ಲಾಭ ಇದೆ, ಅದರ ಬಗ್ಗೆ ಯೋಚನೆ ಮಾಡ್ತಾರೆ. ಯಾರು ಹೊರಗಿನ ಅಂದ್ರೆ ಮೆಟೀರಿಯಲಿಸ್ಟಿಕ್ ಇರ್ತಕ್ಕಂಥ ವ್ಯಕ್ತಿ. ಸೊ ನೀವೆಲ್ಲ ಯೋಗಿಗಳು ಕಣ್ಣು ಮುಚ್ಚಿದಾಗ ನಿಮ್ಮಲ್ಲಿ ಶಾಂತಿ ಕಾಣಿಸ್ಕೊಳ್ಳಬೇಕು. ಶಾಂತಿ ಹುಡುಕುವ ಅವಶ್ಯಕತೆ ಇಲ್ಲ, ಕಣ್ಣು ಮುಚ್ಚಿದ ತಕ್ಷಣ ಶಾಂತವಾಗಿ ನಿಮ್ಮಲ್ಲಿ ಶಾಂತತೆ ತುಂಬಿರ್ಬೇಕು. ಕಣ್ಣು ತೆರೆದಾಗ ಈ ನನ್ನಲ್ಲಿ ಇರ್ತಕ್ಕಂಥ ಶಾಂತಿ ನಾನು ಯಾರ್ಯಾರಿಗೆ ದಾನ ಮಾಡ್ಲಿ, ಯಾರ್ಯಾರಿಗೆ ಕೊಡ್ಲಿ ಅನ್ನೋ ಒಂದು ನಿಮಗೆ ಆ ಒಂದು ಅಭಿಪ್ರಾಯ ಬರಬೇಕು, ಆ ಒಂದು ಆಟಿಟ್ಯೂಡ್ ಬರಬೇಕು, ಆ ಒಂದು ವೃತ್ತಿ ಬರಬೇಕು. ಎಲ್ಲರಿಗೂ ಒಳ್ಳೇದನ್ನ ಮಾಡುವಂತಹ ಒಂದು ಕೆಲಸ ಕಾರ್ಯ ನೀವು ಮಾಡಬೇಕಾಗತ್ತೆ. ಓಕೆ, ಇದು ಇಂಪಾರ್ಟೆಂಟ್. ಒಬ್ಬ ಸ್ಪಿರಿಚುವಲ್ ಸೀಕರ್, ಆಧ್ಯಾತ್ಮಿಕತೆಯ ವ್ಯಕ್ತಿ ಅಥವಾ ಆಧ್ಯಾತ್ಮಿಕತೆಯನ್ನ ಫಾಲೋ ಮಾಡುವಂತಹ ಒಬ್ಬ ಯೋಗಿ, ಅವನ ರಿಯಲ್ ನೇಚರ್ ಏನು ಅಂತಂದ್ರೆ ಶರೀರ ಮತ್ತೆ ಮನಸ್ಸಿನಿಂದ ಮೇಲೆ ಇರೋದು. ನಾವು ಶರೀರ ಅನ್ನೋದು ಐಡೆಂಟಿಫೈ ಮಾಡಿದ್ರೇನೆ ಅದು ಒಂದು ಕರ್ಮ. ಬಾಬಾ ಎಷ್ಟೋ ಮುರಳಿಗಳಲ್ಲಿ ಹೇಳಿದ್ದಾರೆ, ನೀವು ಶರೀರ ಅಂತ ಐಡೆಂಟಿಫೈ ಮಾಡಿದ್ರೆ ಅದೇ ದೊಡ್ಡ ಕರ್ಮ. ನೀವು ಯಾವಾಗ ನಿಮ್ಮನ್ನ ನೀವು ಶರೀರ ಅಂತ ಐಡೆಂಟಿಫೈ ಮಾಡ್ತೀರಾ ಆಗ ನಿಮ್ಮ ಕರ್ಮಗಳ ರೂಟ್ ಕಾಸ್ ಅದು, ಅಲ್ಲಿಂದ ಶುರು ಆಗುತ್ತೆ ಒಂದೊಂದೇ ಕರ್ಮ. ಯಾಕಂದ್ರೆ ದೇಹ ಅಂತ ನಾವು ಯಾವಾಗ ಪರಿಗಣಿಸ್ತೀವಿ ಆಗ ನಮ್ಮಲ್ಲಿ ಅಹಂಕಾರ ಉತ್ಪತ್ತಿ ಆಗತ್ತೆ. ನಮ್ಮ ಪೋಸ್ಟ್, ನಮ್ಮ ಪೊಸಿಷನ್, ನಮ್ಮ ರೋಲ್, ನಮ್ಮ ಹೆಸರು, ಏನೇನೋ ದೊಡ್ಡ ಲಿಸ್ಟ್ ಇದೆ. ಓಕೆ, ಅದೆಲ್ಲ ಬರ್ಲಿಕ್ಕೆ ಶುರು ಆಗತ್ತೆ ಯಾವಾಗ ನೀವು ಶರೀರ ಅಂತ ಪರಿಗಣಿಸಿದ್ದಾಗ. ನಿಮ್ಮ ನಿಜವಾದ ಸ್ವರೂಪದಲ್ಲಿ ನೀವು ಸ್ಥಿತರಾಗಿದ್ದಾಗ, ನೀವು ದೇಹ ಅಲ್ಲ, ದೇಹಾತೀತ, ಮನಸ್ಸಿನ ಅತೀತ, ಬುದ್ಧಿಯ ಅತೀತ ಹೋದಾಗ ಆಗ ನಿಮ್ಗೆ ನಿಜವಾದ ಕರ್ಮಾತೀತ ಅವಸ್ಥೆ ಅಥವಾ ನಿಜವಾದ ಎನ್ಲೈಟನ್ಮೆಂಟ್ ನಿಮಗೆ ಆಗತ್ತೆ. ಅದೇ ನಿಮ್ಮ ಒಳಗಿರ್ತಕ್ಕಂಥ ಶಾಂತಿ ಮೇಲೆ ಏನಂತಾರೆ ಮುಕ್ತಿ ಬರುತ್ತೆ.
ಗೊತ್ತಾಯ್ತಲ್ಲ. ಸೊ ನಿಮ್ಮ ಶರೀರ ಅಂತ ಐಡೆಂಟಿಫೈ ನಿಮ್ಮನ್ನ ನೀವು ಮಾಡ್ಕೋಬೇಡಿ ದಯವಿಟ್ಟು. ರಾಗ ದ್ವೇಷಗಳನ್ನ ಪಕ್ಕದಲ್ಲಿ ಇಡಿ. ಅಟ್ಯಾಚ್ಮೆಂಟ್ ಮತ್ತೆ ಕೋಪ. ರಾಗ ಅಂದ್ರೆ, ದ್ವೇಷ ಅಂದ್ರೆ ಡಿಸ್ಲೈಕ್ ಮಾಡೋದು, ಹೇಟ್ ಮಾಡೋದು. ಓಕೆ, ಇದು ಅಷ್ಟಾಂಗ ಯೋಗ ಯಾರು ಕ್ರಿಯೇಟ್ ಮಾಡಿದ್ರು ಅಥವಾ ಯಾರಿಂದ ಬಂತು, ಅದು ಪತಂಜಲಿ. ಅವರು ಹೇಳೋದು ಇದು ಒಂದು ಕಾಯಿನಿನ ಎರಡು ಸೈಡ್ ಅಂತ. ಒಂದನ್ನ ನೀವು ಹಿಡ್ಕೊಂಡ್ರೆ ಇನ್ನೊಂದು ಅದ್ರ ಜೊತೆಗೆ ಫ್ರೀ ಆಗಿ ಬರುತ್ತೆ, ಇನ್ನೊಂದು ಮುಖ. ಒಂದು ಕಾಯಿನ್ ಇದ್ರೆ ಎರಡು ಮುಖಗಳಿದೆಯಲ್ಲ, ನೀವು ಒಂದು ಆ ಕಾಯಿನ್ ಅನ್ನು ಹಿಡ್ಕೊಂಡ್ರೆ ಸಾಕು, ಒಂದು ಮುಖವನ್ನು ನೋಡಿ ಸಾಕು, ಇನ್ನೊಂದು ಮುಖ ಅದ್ರ ಜೊತೆಗೆ ಬರುತ್ತೆ. ಅದಕ್ಕೆ ರಾಗ ದ್ವೇಷದಿಂದ ಮುಕ್ತರಾಗಿ. ಓಕೆ, ನಿಮ್ಮ ರಿಯಾಕ್ಷನ್ ಒಳ್ಳೆ ಈವೆಂಟ್ ಆಗ್ಲಿ, ಒಳ್ಳೇದಾಗ್ಲಿ, ಕೆಟ್ಟದಾಗ್ಲಿ, ಆ ಒಂದು ಈವೆಂಟ್ಗೆ ಅಥವಾ ಆ ಒಂದು ಸಿಚುವೇಶನ್ಗೆ, ಆ ಒಂದು ಸಂದರ್ಭಕ್ಕೆ, ಆ ಒಂದು ಸಮಯಕ್ಕೆ ನೀವು ಅದರ ಜೊತೆ ಫ್ಲೋ ಆಗ್ಬೇಡಿ. ಓಕೆ, ನೀವು ಸಾಕ್ಷಿ ಭಾವದಲ್ಲಿ, ಸಾಕ್ಷಿ ಸ್ವರೂಪದಲ್ಲಿ ಇರ್ಲಿಕ್ಕೆ ಪ್ರಯತ್ನ ಪಡಿ. ಯಾವಾಗ ನೀವು ರಿಯಾಕ್ಟ್ ಮಾಡೋದಿಲ್ಲ, ಯಾವಾಗ ನೀವು ರಿಯಾಕ್ಷನ್ ಕೊಡೋದಿಲ್ಲ, ಯಾವಾಗ ನಿಮ್ಮಲ್ಲಿ ಆ ಒಂದು ರಿಯಾಕ್ಷನ್ ಅನ್ನೋ ಒಂದು ಇದು ಇರೋದಿಲ್ಲ, ಚಿತ್ತ ಪ್ರಜ್ಞರಾಗಿರ್ತೀರಾ, ಸಾಕ್ಷಿ ಭಾವದಲ್ಲಿ ಇರ್ತೀರಾ, ಆಟೋಮ್ಯಾಟಿಕ್ ಆಗಿ ಎನ್ಲೈಟನ್ಮೆಂಟ್ ಇದ್ದೇ ಆಗ್ತದೆ. ಇದೆಯಲ್ವಾ? ಯಾವಾಗ್ಲೂ ಆನಂದದಲ್ಲಿ, ಯಾರ ಬಗ್ಗೆನೂ ಕೆಟ್ಟದ್ದು ಯೋಚನೆ ಮಾಡ್ಬೇಡಿ. ಯಾವುದೇ ಸಿಚುವೇಶನ್ಗೆ ರಿಯಾಕ್ಟ್ ಮಾಡಿ, ಏನಾಗ್ತಾ ಇದೆ ಆಗ್ಲಿಕ್ಕೆ ಬಿಡಿ. ಎಲ್ಲರಿಗೂ ಆಶೀರ್ವಾದ ಕೊಡ್ತಾ ಹೋಗು. ಇಡೀ ಜಗತ್ತಿಗೆ, ಮರ ಗಿಡ ಆಗ್ಲಿ, ಯಾರೇ ಆಗ್ಲಿ, ವ್ಯಕ್ತಿ, ಪರಿಸರ, ಎಲ್ಲದಕ್ಕೂ ಹಂಬಲ್ ಆಗಿರಿ, ತಲೆ ಬಾಗಿಸ್ಕೊಂಡಿರಿ. ಇಷ್ಟು ಮಾಡಿದ್ರೆ ನೀವು ನಿಮ್ಮ ಫ್ಯೂಚರ್ ಲೈಫ್ ಅನ್ನ ನೀವು ಚೆನ್ನಾಗಿ ರೂಪುಗೊಳಿಸ್ತೀರಾ. ಶ್ರೇಷ್ಠವಾದ ಪುರುಷಾರ್ಥ ಅಂದ್ರೆ ಇದೆ. ಇಡೀ ದಿನ ಅಟೆನ್ಷನ್ ಅಲ್ಲಿ ಇರೋದು, ನನ್ನಿಂದ ಯಾವುದೇ ತರದ ಯಾರಿಗೂ ಹಾನಿ ಆಗದಂತೆ, ಯಾರಿಗೂ ಹರ್ಟ್ ಆಗದಂತೆ ಇರುವುದು. ನಾವು ಇಲ್ಲಿಗೆ ಬಂದಾಗ ಅಥವಾ ಶರೀರ ತೆಗೆದುಕೊಂಡಾಗ ನಮ್ ಜೊತೆ ಆಸ್ತಿ ತೆಗೆದುಕೊಂಡು ಬರ್ತೀವಿ. ನಿಮಗೆ ಗೊತ್ತಿದೆ, ಆತ್ಮ ಶರೀರ ಬಿಟ್ಟಾಗ ಏನೇನ್ ತಗೊಂಡೋಗುತ್ತೆ ಅಂತ. ಶ್ರೇಷ್ಠ ಕರ್ಮ, ಶ್ರೇಷ್ಠ ಭಾಗ್ಯ, ಶ್ರೇಷ್ಠ ಸಂಸ್ಕಾರಗಳು, ಮತ್ತೆ ದೈವಿ ಗುಣಗಳು. ಹುಟ್ಟಿದಾಗ ಏನೇನ್ ತಗೊಂಡ್ಬರುತ್ತೆ? ಆಯುಷ್ಯ, ಭಾಗ್ಯ. ಆಯುಷ್ಯ ಅಂದ್ರೆ ಲೈಫ್ ಸ್ಪ್ಯಾನ್, ಭಾಗ್ಯ ಅಂದ್ರೆ ಫಾರ್ಚ್ಯೂನ್, ನಮ್ಮ ಕರ್ಮಫಲ, ಫೇಟ್. ವೆಲ್ತ್, ವೆಲ್ತ್ ಅಂದ್ರೆ ಹಣ. ವೆಲ್ತ್ ಅಂದ್ರೆ ಹೆಲ್ತ್ ಆಗತ್ತೆ, ಮನಿ ಆಗತ್ತೆ, ಹ್ಯಾಪಿನೆಸ್ ಆಗತ್ತೆ, ಪ್ರಾಸ್ಪೆರಿಟಿ ಆಗತ್ತೆ, ಪ್ರಾಪರ್ಟಿನೂ ಆಗತ್ತೆ. ಅದಕ್ಕೆ ವೆಲ್ತ್ ಅಂತ ಕರಿತೀವಿ. ವೆಲ್ತ್ ಅಂದ ತಕ್ಷಣ ಬರೀ ಮನಿ ಆಗುತ್ತೆ, ಬರೀ ಹಣ. ಆಮೇಲೆ ನಾಲೆಜ್, ಎಷ್ಟರ ತನಕ ನಮ್ಗೆ ಸಿಗತ್ತೆ ನಾಲೆಜ್, ಎಷ್ಟರ ತನಕ ನಾಲೆಜ್ ನಾವು ಪಡಿತೀವಿ, ಹಿಂದಿನ ಜನ್ಮದ ನಾಲೆಜ್ ಎಷ್ಟರವರೆಗೂ ಪಡೆದಿದ್ದೀವಿ, ಅದರಿಂದ ಮುಂದೆ ಇನ್ನೆಷ್ಟು ಪಡಿತೀವಿ, ಅದು ಸಹ ಬರುತ್ತೆ. ಮತ್ತೆ ಐದನೇದು ಸಾವು, ಯಾವಾಗ, ಎಲ್ಲಿ, ಹೇಗೆ, ಅದು ಸಹ ನಮ್ಗೆ ಗೊತ್ತಿದೆ. ನಮ್ಮ ಜೊತೆ ಅದು ಬರುತ್ತೆ. ಸೊ ನಿಮ್ಮ ಬ್ಯಾಲೆನ್ಸ್ ಅಲ್ಲಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ, ನಿಮ್ಮ ಪ್ರಾರಬ್ಧದ ಖಾತೆಯಲ್ಲಿ ಎಷ್ಟು ಪುಣ್ಯ ಅಥವಾ ಎಷ್ಟು ಪುಣ್ಯದ ಖಾತೆ ಮತ್ತೆ ಎಷ್ಟು ಆಶೀರ್ವಾದದ ಖಾತೆ ಇದೆ ಅಂತ ಯಾವಾಗ್ಲೂ ಚೆಕ್ ಮಾಡ್ಕೊಳ್ಳಿ. ಈ ಪುಣ್ಯದ ಖಾತೆ ಮತ್ತೆ ಆಶೀರ್ವಾದದ ಖಾತೆ ಅದು ಒಂದೇ, ಎರಡೇ ಸಾಕು ನಿಮ್ಮನ್ನ ದಡ ಮುಟ್ಟಿಸ್ಲಿಕ್ಕೆ, ಅಥವಾ ಯಾವುದೇ ಆದಂತ ಪರಿಸ್ಥಿತಿಯಿಂದ ಪಾರು ಮಾಡ್ಲಿಕ್ಕೆ. ಈ ನಿಮ್ಮ ಪುಣ್ಯದ ಖಾತೆ ಇದೆಯಲ್ಲ, ಮತ್ತೆ ಆಶೀರ್ವಾದದ ಖಾತೆ, ಇವೆರಡೇ ಸಾಕು. ನಮ್ಮ ಪುರುಷಾರ್ಥ ನಿಮ್ಗೆ ಗೊತ್ತಿದೆ ಏನೇನ್ ಮಾಡುವುದು ಅಂತ. ಶ್ರೇಷ್ಠವಾದ ಪುರುಷಾರ್ಥ ಮಾಡಿದಾಗ ನಮ್ಮ ಪ್ರಾರಬ್ಧದ ಖಾತೆ ಹೆಚ್ಚು ಹೆಚ್ಚು ಆಗುತ್ತೆ. ಅದು ಸತ್ಯುಗ ಮತ್ತೆ ತ್ರೇತಾಯುಗಕ್ಕೆ. ಸೇವೆ ಮಾಡಿದಾಗ ಪುಣ್ಯದ ಖಾತೆ ವೃದ್ಧಿ ಆಗುತ್ತೆ, ದ್ವಾಪರ ಮತ್ತೆ ಕಲಿಯುಗಕ್ಕೆ. ಎಲ್ಲರನ್ನ ಸಂತುಷ್ಟಪಡಿಸಿ, ಯಾರಿಗೂ ಹರ್ಟ್ ಮಾಡದೆ, ಎಲ್ಲರ ಜೊತೆ ಹಂಬಲ್ ಆಗಿದ್ದಾಗ, ರೆಸ್ಪಾಂಡ್ ಚೆನ್ನಾಗಿ ಮಾಡಿದಾಗ, ಪಾಸಿಟಿವ್ ಆಗಿ ಮಾಡಿದಾಗ, ರಿಯಾಕ್ಟ್ ಮಾಡದೇ ಇದ್ರೆ, ರೆಸಿಸ್ಟ್ ಮಾಡದೇ ಇದ್ರೆ, ಆತರ ಇದ್ರೆ ಎಲ್ಲರಿಂದ ನಿಮ್ಗೆ ಆಶೀರ್ವಾದ ಸಿಗುತ್ತೆ.
ಯೂನಿವರ್ಸ್ ಇಂದಾನು ಸಿಗತ್ತೆ, ಕಾಸ್ಮಾಸ್ ಇಂದಾನು ಸಿಗತ್ತೆ, ಭಗವಂತನಿಂದಾನು ಸಿಗತ್ತೆ. ಯಾವಾಗ ನೀವು ಸಾಕ್ಷಿ ಭಾವದಲ್ಲಿ, ಸಾಕ್ಷಿ ಸ್ವರೂಪದಲ್ಲಿ ಇರ್ತೀರಾ, ಎಲ್ಲರಿಂದಲೂ ಆಶೀರ್ವಾದ ಸಿಗತ್ತೆ. ಆ ಆಶೀರ್ವಾದದ ಖಾತೆ ನಿಮ್ಮ ಸಂಗಮ ಯುಗಕ್ಕೆ ಬಹಳ ಪ್ರಯೋಜನಕಾರಿ. ಈ ಸಂಗಮ ಯುಗದಲ್ಲಿ ನೀವು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಇದ್ರೆ ನಿಮ್ಮ ಹಿಂದಿನ ಕಲ್ಪದ ಏನು ಆಶೀರ್ವಾದದ ಖಾತೆ ಇದೆ ಅದು ಜಾಸ್ತಿ ಇದೆ ಅಂತ ಅರ್ಥ. ಈ ಸಂಗಮ ಯುಗದಲ್ಲಿ ನಿಮ್ಮ ಶರೀರಕ್ಕೆ ಯಾವುದೇ ವ್ಯಥೆ ಇಲ್ಲದಿದ್ದರೆ, ಯಾವುದೇ ನೋವು ತೊಂದರೆ ಇಲ್ಲದೆ ಇದ್ರೆ, ಮನೆಯಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯ ಇಲ್ಲದೆ ಇದ್ದರೆ, ನಿಮ್ಮ ಹಿಂದಿನ ಕಲ್ಪದ ಪುಣ್ಯದ ಖಾತೆ ಮತ್ತೆ ಆಶೀರ್ವಾದದ ಖಾತೆ ಚೆನ್ನಾಗಿದೆ ಅಂತ ಅರ್ಥ. ಸೊ ಯಾವಾಗ ನೀವು ಇದನ್ನ ಅನುಭವಿಸ್ತೀರಾ ಆಗ ನಿಮ್ಗೆ ಗೊತ್ತಾಗುತ್ತೆ ಮುಂದಿನ ಜನ್ಮದಲ್ಲಿ, ಮುಂದಿನ ಕಲ್ಪದಲ್ಲಿ, ಇಡೀ ಕಲ್ಪದಲ್ಲೂ ನನ್ನ ಆಶೀರ್ವಾದದ ಖಾತೆ ಜಾಸ್ತಿ ಇರ್ಬೇಕು, ಪುಣ್ಯದ ಖಾತೆ ಜಾಸ್ತಿ ಇರ್ಬೇಕು. ಅದನ್ನ ಮಾಡ್ಲಿಕ್ಕೆ ಸುಲಭವಾದ ಉಪಾಯ, ಎಲ್ಲರಿಗೂ ಆಶೀರ್ವಾದ ಕೊಡ್ತಾ ಹೋಗಿ. ಏನಾದ್ರೂ ತಪ್ಪಾದಲ್ಲಿ ಕ್ಷಮೆಯನ್ನ ಕೇಳಿ, ಖುಷಿಯಾಗಿರಿ, ಚೇರ್ಫುಲ್ ಆಗಿರಿ. ಸಂಕಲ್ಪಗಳು ಯಾವಾಗ್ಲೂ ಆದಷ್ಟು ಪಾಸಿಟಿವ್ ಆಗಿ ಇಟ್ಕೊಳ್ಳಿ, ಹಂಬಲ್ ಆಗಿರಿ. ಥ್ಯಾಂಕ್ ಯು ಹೇಳ್ತಾ ಬನ್ನಿ. ಒಂದೊಂದು ಉಸಿರಿಗೂ, ಒಂದೊಂದು ದಿನಕ್ಕೂ, ಒಂದೊಂದು ಕ್ಷಣಕ್ಕೂ ಭಗವಂತನಿಗೂ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ಇಷ್ಟೇ ಸಾಕು. ನಿಮ್ಮ ಆಶೀರ್ವಾದದ ಖಾತೆ, ಪುಣ್ಯದ ಖಾತೆ ವೃದ್ಧಿ ಆಗುತ್ತೆ, ಬಹಳ ವೃದ್ಧಿ ಆಗುತ್ತೆ. ಇಷ್ಟೇ ಸಿಂಪಲ್ ಆದಂತಹ ವಿಷಯ. ಈಗ ನಿಮ್ಮ ಇಡೀ ಮುಂದಿನ ಕಲ್ಪ ಅಥವಾ ಕಲ್ಪಾಂತರ ನೀವು ಚೆನ್ನಾಗಿರ್ಬೇಕು, ಹುಷಾರಾಗಿರ್ಬೇಕು, ಹೆಲ್ತಿ ಆಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು, ರೋಗರಹಿತವಾಗಿರ್ಬೇಕು, ಒಳ್ಳೆ ಡಿವೈನ್ ಫ್ಯಾಮಿಲಿ, ಡಿವೈನ್ ಕುಟುಂಬ, ಡಿವೈನ್ ಎಲ್ಲ ಇರ್ಬೇಕಂತಂದ್ರೆ ಒಂದು ಪ್ರಾಪ್ತಿ ಮೆಡಿಟೇಷನ್ ಇದೆ. ಆ ಪ್ರಾಪ್ತಿ ಮೆಡಿಟೇಷನ್ ಯೂಟ್ಯೂಬ್ ಅಲ್ಲಿ ಇದೆ, ಅದನ್ನು ಮಾಡಬಹುದು. ಇನ್ನೊಂದು ತರದ ಒಂದು ಇದಿದೆ, ನಿಮ್ಮ ಶರೀರದ ಮೇಲೆ ನಿಮ್ಗೆ ಹತೋಟಿ ಇದ್ದರೆ, ನಿಮ್ಮ ಶರೀರದ ಮೇಲೆ ನಿಮ್ಗೆ ಫುಲ್ ಕಂಟ್ರೋಲ್ ಇದ್ದರೆ, ನಿಮ್ಮ ಲೈಫ್, ನಿಮ್ಮ ಫ್ಯೂಚರ್ ಬಗ್ಗೆ ಸಾಧಾರಣ 20-25% ಕಂಟ್ರೋಲ್ ನಿಮಗೆ ಇದೆ. ಓಕೆ, ಯಾವಾಗ ನಿಮ್ಮ ಮನಸ್ಸಿನ ಮೇಲೆ ನೀವು ಮಾಸ್ಟರಿ ಹೊಂದುತ್ತೀರಾ, ಮನಸ್ಸಿನ ಮೇಲೆ ಹತೋಟಿ ಹೊಂದುತ್ತೀರಾ, ಕಂಪ್ಲೀಟ್ ಆಗಿ ಮನಸ್ಸು ನೀವು ಹೇಳ್ದಂಗೆ ಕೇಳಿಸ್ಕೊಳ್ಳುತ್ತೆ. ಆತರ ಇದ್ದರೆ ನಿಮ್ಮ ಸಂಕಲ್ಪಗಳು ನೀವು ಹೇಳಿದಾಗ, ನೀವು ಯಾವಾಗ ಆ ಸಂಕಲ್ಪವನ್ನು ಹೊರಗೆ ತೆಗಿಬೇಕು ಅಂತೀರಾ, ಆ ಸಂಕಲ್ಪಗಳು ನಿಮ್ಮ ಕಂಟ್ರೋಲ್ ಇದ್ದರೆ ನಿಮ್ಮ ಇಡೀ ಮುಂದಿನ ಫ್ಯೂಚರ್ ಲೈಫ್ ನಿಮ್ಮ ಹತೋಟಿಯಲ್ಲಿ, ನಿಮ್ಮ ಕಂಟ್ರೋಲ್ ಅಲ್ಲಿ 60% ವರೆಗೂ ಇದೆ. ಯಾವಾಗ ನಿಮ್ಮ ಲೈಫ್ ಎನರ್ಜೀಸ್ ಬಗ್ಗೆ ನಿಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ, ನಿಮ್ಮ ಹತೋಟಿಯಲ್ಲಿ ಇರುತ್ತೆ, ನಿಮ್ಮ ಡೆಸ್ಟಿನಿ 100% ನಿಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ನಿಮ್ಮ ಡೆಸ್ಟಿನಿ ಅಂದಾಗ ಡೇಟ್ ಆಫ್ ಬರ್ತ್ ಆಗತ್ತೆ, ಡೇಟ್ ಆಫ್ ಡೆತ್ ಆಗತ್ತೆ. ಈ 5 ನಾನು ಹೇಳಿದ್ದೆ ನಾವು ತೆಗೆದುಕೊಂಡು ಬರ್ತೀವಿ ಅಂತ, ಅದನ್ನ ರೀರೈಟ್ ಮಾಡ್ಲಿಕ್ಕೆ ಆಗತ್ತೆ ಯಾವಾಗ ನಾವು ಥ್ಯಾಂಕ್ಫುಲ್ನೆಸ್, ಗ್ರಾಟಿಟ್ಯೂಡ್ ಅಂತ ಇರ್ತೀವಿ ಈ ಯೂನಿವರ್ಸಿಗೆ, ಪರಮಾತ್ಮನಿಗೆ, ಎಲ್ಲರಿಗೂ. ಯಾವಾಗ ನಾವು ಹಂಬಲ್ ಆಗಿರ್ತೀವಿ, ತಲೆ ಬಾಗಿಸ್ಕೊಂಡಿರ್ತೀವಿ, ಯಾವಾಗ ಥ್ಯಾಂಕ್ ಯು ಹೇಳ್ತೀವಿ, ತಲೆ ಬಾಗಿಸ್ಕೊಂಡಿರ್ತೀವಿ, ಹಂಬಲ್ ಆಗಿರ್ತೀವಿ, ಕ್ಷಮೆ ಕೇಳ್ತೀವಿ, ಫಾರ್ಗಿವ್ನೆಸ್ ಕೇಳ್ತೀವಿ. ಓಕೆ, ಯಾವಾಗ ನಾವು ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ಕೊಡ್ತೀವಿ, ಅದೇ ನಮ್ಮ ಲೈಫ್ ಎನರ್ಜಿಗಳನ್ನ ಹೆಚ್ಚು ಮಾಡುವಂಥದ್ದು. ಈ ಲೈಫ್ ಎನರ್ಜೀಸ್ ಜಾಸ್ತಿ ಆಯ್ತು ಅಂದ್ರೆ ನಿಮ್ಮ ಡೆಸ್ಟಿನಿ ನಿಮ್ಮ ಕೈಯಲ್ಲಿದೆ. ನೀವು ಸೆಲೆಕ್ಟ್ ಮಾಡ್ಬೋದು, ನಾನು ಇಂಥ ಒಂದು ಗರ್ಭದಲ್ಲಿ ಹುಡ್ತೀನಿ, ಇಂಥ ಒಂದು ಜನ್ಮ ನನ್ನದಾಗಬೇಕು, ಈ ತರ ಒಂದು ದಿವ್ಯವಾದ ಶರೀರ ಹೊಂದಬೇಕು, ಈ ತರ ಒಂದು ದಿವ್ಯವಾದ ಪರಿಪಾಲನೆ ನನಗೆ ಸಿಗ್ಬೇಕು, ನನ್ನ ಸುತ್ತಮುತ್ತಲು ಕೇವಲ ದಿವ್ಯವಾದ ಆತ್ಮಗಳೇ ಇರಬೇಕು ಅಂತ ನೀವೇ ಡಿಸೈಡ್ ಮಾಡ್ಬೋದು. ಅದೇ ನಾವು ಅದಕ್ಕೆ ಸತ್ಯುಗ ಅಂತ ಕರಿತೀವಿ. ಯಾವಾಗ ನೀವು ಒಳ್ಳೆ ಕೆಲಸಗಳನ್ನೇ ಮಾಡ್ತೀರಾ, ಒಳ್ಳೆದನ್ನ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಯಾವಾಗ ನಿಮ್ಮ ಫಿಸಿಕಲ್, ಮೆಂಟಲ್, ಎಮೋಷನಲ್ ಎನರ್ಜೀಸ್ ಇದೆ ಅದು ನಿಮ್ಮ ಕಂಟ್ರೋಲ್ ಇರುತ್ತೆ, 99% ನಿಮ್ಮ ಕರ್ಮಶೇಷ ಭಸ್ಮವಾಗುತ್ತೆ. ಆದ್ರೆ ಏನಾಗ್ತಾ ಇದೆ ಅಂತಂದ್ರೆ ನಾವು ಫಿಸಿಕಲಿ, ಮೆಂಟಲಿ, ನಮ್ಮ ಎಮೋಷನಲ್ ಎನರ್ಜಿ ಏನಿದೆ ಅನ್ಕಾನ್ಶಿಯಸ್ ಆಗಿ ಆಗ್ತಾ ಇದೆ. ಅನ್ಕಾನ್ಶಿಯಸ್ ಅಂದ್ರೆ ಆಕ್ಸಿಡೆಂಟಲ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ನಾವು ನಮ್ಮ ಕರ್ಮ ಫಲವನ್ನ, ನಮ್ಮ ಭಾಗ್ಯವನ್ನ, ನಮ್ಮ ಫೇಟ್ ಅನ್ನ ಆಕ್ಸಿಡೆಂಟಲ್ ಆಗಿ ಕ್ರಿಯೇಟ್ ಮಾಡಿದೀವಿ.
ಆಕ್ಸಿಡೆಂಟಲ್ ಅಂದ್ರೆ ಅರ್ಥ ಆಯ್ತಲ್ಲ. ಡ್ರೈವ್ ಮಾಡುವಾಗ ಒಂದೆರಡು ಜೋರಾಗಿ ಡ್ರೈವ್ ಮಾಡುವಾಗ ಹೈವೇ ಮೇಲೆ ಕಣ್ಣು ಮುಚ್ಚಿದ್ರೆ ಏನಾಗುತ್ತೆ ಅಂತ 1 ನಿಮಿಷಕ್ಕೆ ಏನಾಗುತ್ತೆ ಅಂತ ಗೊತ್ತಿದೆ ನಿಮ್ಗೆ. ಅದಕ್ಕೆ ನಾವು ಆಕ್ಸಿಡೆಂಟ್ ಅಂತ ಕರಿತೀವಿ. ಅಥವಾ ಒಮ್ಮೆ ಅಟೆನ್ಷನ್ ಆ ಕಡೆ ಈ ಕಡೆ ಹೋಗಿ ಅಥವಾ ಕಣ್ಣು ರೆಪ್ಪೆ ಮುಚ್ಚಿ ಓಪನ್ ಆಗುವಷ್ಟೊತ್ತಿಗೆ ಏನೇನು ಅನಾಹುತ ಆಗುತ್ತೆ ಗೊತ್ತಿದೆ. ಅದಕ್ಕೆ ಆಕ್ಸಿಡೆಂಟ್ ಅಂತ ನಾವು ಕರಿತೀವಿ. ಅದೇ ತರ ನಮ್ಮ ಜೀವನ ಪೂರ್ತಿ 99% ನಮ್ಮ ಏನು ಭಾಗ್ಯ ನಿರ್ಮಾಣ ಆಗಿದೆ ಅದು ಆಕ್ಸಿಡೆಂಟಲ್ ಆಗಿ ಆಗಿದೆ, ಅನ್ಕಾನ್ಶಿಯಸ್ ಆಗಿ ಆಗಿದೆ. ಯಾವಾಗ ಕಾನ್ಶಿಯಸ್ ಆಗಿ ನಿಮ್ಮ ಕೈಯಲ್ಲಿ ನಿಮ್ಮ ಶಾರೀರಿಕ ಎನರ್ಜೀಸ್, ನಿಮ್ಮ ಮೆಂಟಲ್ ಎನರ್ಜೀಸ್, ನಿಮ್ಮ ಲೈಫ್ ಎನರ್ಜೀಸ್ ಅನ್ನ ನೀವು ಯಾವಾಗ ನಿಮ್ಮ ಹತೋಟಿಗೆ ತರ್ತೀರಾ, ಆಗ ಈ ಆಕ್ಸಿಡೆಂಟಲ್ ಅನ್ನ ಟರ್ಮ್ ಯೂಸ್ ಮಾಡಲ್ಲ ನೀವು. ಆಗ ನೀವೇ ನಿಮ್ಮ ಧರ್ಮವನ್ನ, ನಿಮ್ಮ ಭಾಗ್ಯವನ್ನ ನಿರ್ಮಾಣ ಮಾಡ್ತೀರಾ. ಈ ಆಕ್ಸಿಡೆಂಟಲ್ ಆಗಿ ಮಾಡ್ತೀರಾ ಅನ್ಕಾನ್ಶಿಯಸ್ ಆಗಿ ಮಾಡಿದೀರಾ ಅಂದ್ರೆ ಆಮೇಲೆ ಏನ್ ಮಾಡ್ತೀರಾ? ಜಾತಕ ಯಾರು ನೋಡ್ತಾರಪ್ಪ, ಅಸ್ಟ್ರಾಲಜಿ ಯಾರು ನೋಡ್ತಾರೆ, ಪಾಮಿಸ್ಟ್ರಿ ಯಾರು ನೋಡ್ತಾರೆ, ವಾಸ್ತು ಯಾರು ನೋಡ್ತಾರೆ ಅಂತ ಅವ್ರ ಹತ್ರ ಓಡೋಗ್ತೀರ. ಯಾರಿಗೂ ಬ್ಲೇಮ್ ಮಾಡ್ಲಿಕ್ಕಿಲ್ಲ ಅಂದ್ರೆ ನಿಮ್ಮ ಈ ಪ್ಲಾನೆಟ್ಸ್ ಅನ್ನ, ಓಕೆ, ಎಲ್ಲ ಗ್ರಹಗಳನ್ನ ಅದಕ್ಕೆ ಬ್ಲೇಮ್ ಮಾಡ್ತೀರಾ, ಇಲ್ಲ ದೇವರನ್ನೇ ಬ್ಲೇಮ್ ಮಾಡ್ತೀರಾ ನಿಮ್ಮ ಒಂದು ಭಾಗ್ಯಕ್ಕೆ. ಸೊ ಅದನ್ನ ದಯವಿಟ್ಟು ಮಾಡಬೇಡಿ. ನಿಮ್ಮ ಭಾಗ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಭಾಗ್ಯದ ಕರ್ತರು ಸಹ ನೀವೇ ಆಗಿದ್ದೀರಾ. ಆ ಕರ್ತರು ಅಂತ ಕರ್ತೃತ್ವ ಇದೆಯಲ್ವಾ, ಅದಕ್ಕೆ ಕ್ರಿಯಾ ನಾಮ ಕರ್ಮ ಅಂತ ಹೇಳ್ತೀವಿ. ಕ್ರಿಯೆ ಮಾಡುವಾಗ ಯೋಚನೆ ಮಾಡಿದ್ದೆ ಆದರೆ ಒಳ್ಳೆ ಕರ್ಮಗಳನ್ನೇ ನೀವು ಮಾಡ್ತೀರಾ. ಅದಕ್ಕೆ ಹೈಪೋಥಾಲಮಸ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. 24 ಗಂಟೆ ನೀವು ಆಂಗ್ಸೈಟಿ, ಆಂಗರ್, ಇರಿಟೇಷನ್ ಇಲ್ಲ ಅಂತಂದ್ರೆ ಎಷ್ಟು ಕರ್ಮ ಶೇಷ ನಾಶ ಆಗುತ್ತೆ ನಿಮ್ಗೆ ಗೊತ್ತಿದೆಯಾ? ಟ್ರೈ ಮಾಡಿ. ದಿನಕ್ಕೆ 1 ಗಂಟೆ 2 ಗಂಟೆ ಆದ್ರೂ ಟ್ರೈ ಮಾಡಿ. ಯಾವುದೇ ಕೋಪ ಇಲ್ಲದೆ, ಇರಿಟೇಷನ್ ಇಲ್ಲದೆ, ಆಂಗರ್ ಇಲ್ಲದೆ, ಫ್ರಸ್ಟ್ರೇಷನ್ ಇಲ್ಲದೆ, ಸ್ಟ್ರೆಸ್ ಇಲ್ಲದೆ, ನೆಗೆಟಿವ್ ಎಮೋಷನ್ಸ್ ಯಾವುದೇ ಬರಬಾರ್ದು. ಆತರ ಇರ್ಲಿಕ್ಕೆ ಪ್ರಯತ್ನ ಪಡಿ. ಓಕೆ, ಇವತ್ತಿಗೆ ಇಷ್ಟೇ ಸಾಕು. ನೆಕ್ಸ್ಟ್ ವೀಕ್ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು. ಓಂ ಶಾಂತಿ.